ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಗೆಲ್ಲ ಒಂದು ಒಳ್ಳೆಯ ಕಥೆಯನ್ನ ಹೇಳಕ್ ಬಂದಿದ್ದೀನಿ. ಅವರ ಹೆಸರು ಶ್ರೀನಿವಾಸ್ ಮಾಸ್ಟರ್. ಅವರು ಹಾಸನ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಸ್ಕೂಲ್ ಮಾಸ್ಟರ್ ಆಗಿದ್ರು. ಆ ಶಾಲೆಯ ಮಾಸ್ಟರ್ ಬಗ್ಗೆ ತಿಳಿಯಲು ನಾನು ಅಲ್ಲೋದೆ. ಅಲ್ಲಿ ನಾನು ಹೋದಾಗ ತುಂಬಾನೇ ಖುಷಿ ಆಯ್ತು. ಮಣ್ಣಿನ ವಾಸನೆ, ಹಳೆಯ ಸರ್ಕಾರಿ ಶಾಲೆ, ಮುರಿದ ಬೆಂಚುಗಳು, ಒಡೆದ ಕಿಟಕಿ. ಈ ಶಾಲೆಯಲ್ಲಿ ಒಬ್ಬ ಮಾಸ್ಟರ್ ಇದ್ದ. ಹೆಸರು ಶ್ರೀನಿವಾಸ್ ಮಾಸ್ಟರ್. ಅವರು ಯಾವತ್ತೂ ಕೂಡ ಕೂಗಾಡಲಿಲ್ಲ ಮತ್ತು ಯಾರಿಗೂ ಹೊಡೆಯಲಿಲ್ಲ ಮತ್ತು ಅವರು ಯಾರನ್ನು ಕೂಡ ಗದರಿಸಲಿಲ್ಲ. ಮಕ್ಕಳು ಅವರನ್ನ ನೋಡಿ ಎದ್ದು ನಿಂತ್ಕೊಳ್ತಿದ್ರು. ಯಾಕೆ ಅಂದ್ರೆ ಗೌರವದಿಂದ, ಭಯದಿಂದಲ್ಲ. ಮಾಸ್ಟರ್ ಬಗ್ಗೆ ಹೇಳೋದಾದ್ರೆ ಮಾಸ್ಟರ್ ಮೌನದ ಮನುಷ್ಯ ಅಂತಾನೆ ಹೇಳ್ಬೇಕು. ಶ್ರೀನಿವಾಸ್ ಮಾಸ್ಟರ್ ಅವರ ಮಾತು ತುಂಬಾನೇ ಕಡಿಮೆ ಇತ್ತು. ಮಾಸ್ಟರ್ ಅವರು ಬೋರ್ಡ್ ಮೇಲೆ ಬರಿಬೇಕಾದ್ರೆ ಅವರ ಅಕ್ಷರಗಳು ತುಂಬಾ ಸ್ಪಷ್ಟವಾಗಿರ್ತಿದ್ವು. ಹಾಗೆ ನೋಡೋದಾದ್ರೆ ಅವ್ರ ಮನ್ಸು ಇನ್ನೂ ಸ್ಪಷ್ಟ ಅಂತಾನೆ ಹೇಳ್ಬೋದು. ಒಬ್ಬ ಹುಡುಗ ಕೇಳಿದ, ಮಾಸ್ಟರ್ ಯಾಕೆ ನೀವು ಯಾವತ್ತೂ ಕೋಪ ಮಾಡ್ಕೊಳಲ್ಲ? ಮಾಸ್ಟರ್ ನಗು ಮುಖದಿಂದ ಹೇಳ್ತಾರೆ, ಕೋಪ ಮಾಡ್ಕೊಂಡ್ರೆ ನನ್ನ ಮಾತಿನ ಬೆಲೆ ತುಂಬಾ ಕಮ್ಮಿ ಆಗುತ್ತೆ. ಶಾಲೆ ಅಂತಂದ್ಮೇಲೆ ಕೆಲವೊಂದು ಹುಡುಗರು ಇರ್ತಾರೆ, ಸಮಸ್ಯೆ ಮಾಡ್ತಿರ್ತಾರೆ, ನಿಮ್ಗೆ ಗೊತ್ತಿದೆ ಅಲ್ಲ. ಹಾಗಾದ್ಮೇಲೆ ಅಲ್ಲಿ ಒಬ್ಬ ರವಿ ಅಂತ ಒಬ್ಬ ಹುಡುಗ ಇದ್ದ. ಅವನ ಹೆಸರು ರವಿ. ಅವನು ಓದ್ತಿರ್ಲಿಲ್ಲ ಜಾಸ್ತಿ, ಮತ್ತೆ ಜಗಳ, ಕಿತ್ಲೆ, ತಮಾಷೆ ತುಂಬಾ ಜಾಸ್ತಿ ಮಾಡ್ತಿದ್ದ. ಇತರ ಟೀಚರ್ ಶ್ರೀನಿವಾಸ್ ಮಾಸ್ಟರ್ ಮುಂದೆ, ಶ್ರೀನಿವಾಸ್ ಮಾಸ್ಟರ್ ನೋಡಿ, ಈ ರವಿ ಅನ್ನೋ ಹುಡುಗ ತುಂಬಾ ತರ್ಲೆ, ಮತ್ತೆ ತುಂಬಾ ಜಗಳ, ಹಾಜರಾತಿ ಕೂಡ ಕಮ್ಮಿ. ಆದ್ರೆ ಶ್ರೀನಿವಾಸ್ ಮಾಸ್ಟರ್ ಇದ್ದು ಆ ಹುಡುಗನಿಗೆ ಇನ್ನು ಮುಂದೆ ನೀನು ಮುಂದಿನ ಬೆಂಚಲ್ಲಿ ಕೂತ್ಕೋ, ಕೊನೆಯ ಬೆಂಚಲ್ಲಿ ಕೂತ್ಕೋಬೇಡ ಅಂತ ಹೇಳಿದ್ರು. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಆ ಶಾಲೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ಶಾಲೆಯ ಆಫೀಸ್ ನಿಂದ ಸ್ಕಾಲರ್ಶಿಪ್ ಹಣ ಕಳ್ಳತನ ಹೋಗುತ್ತೆ. ಆ ದಿನ ಎಲ್ಲರ ಕಣ್ಣು ಒಬ್ಬನ ಮೇಲೆ ಇರುತ್ತೆ. ಆ ಹುಡುಗನ ಹೆಸರು ರವಿ. ಎಲ್ರು ಹೇಳ್ತಿರ್ತಾರೆ ಇವನು ಮಾಡಿರ್ಬೇಕು, ಇವನೇ ನಿಜವಾದ ಕಳ್ಳ ಆಗಿರ್ತಾನೆ. ರವಿ ಗಾಬರಿಯಿಂದ ನಡುಗ್ತಿರ್ತಾನೆ. ಯಾಕಂದ್ರೆ ಎಲ್ರ ಗಮನ ಅವನ್ ಕಡೆನೇ ಇರುತ್ತೆ. ಪೊಲೀಸರು ಬಂದ್ಬಿಟ್ಟು ರವಿ ಹತ್ರ ನೀನು ಈ ಹಣ ತೆಗೆದುಕೊಂಡೆ ಅಂತ ಕೇಳ್ತಾರೆ. ರವಿ ಆ ಗಾಬರಿಯಲ್ಲಿ ಇದ್ದಿದ್ರಿಂದ ತಲೆ ತಗ್ಗಿಸಿ ನಿಂತ್ಕೋತಾನೆ. ಬಟ್ ಆದ್ರೆ ಅಲ್ಲಿ ಶ್ರೀನಿವಾಸ್ ಮಾಸ್ಟರ್ ನೋಡಿ ಇದನ್ನ, ರವಿ ಮುಂದ್ಗಡೆ ಬಂದು ನಿಂತ್ಕೋತಾರೆ. ಮಾಸ್ಟರ್ ಮಾತು ಮತ್ತು ಪೊಲೀಸ್ ಪ್ರಶ್ನೆ ಅವತ್ತು ಹೇಗಿತ್ತು ಅಂದ್ರೆ, ಇದೇ ಮೊದಲ ಬಾರಿಗೆ ಅವರು ತುಂಬಾ ಗಂಭೀರವಾಗಿ ಮಾತಾಡ್ತಾರೆ. ಈ ಹುಡುಗ ತಪ್ಪು ಮಾಡಿದರೆ ನಾನು ಹೊಣೆ ಅಂತ ಹೇಳ್ಬಿಟ್ಟು ಶ್ರೀನಿವಾಸ್ ಮಾಸ್ಟರ್ ಪೊಲೀಸರ ಮುಂದೆ ಒಪ್ಕೋತಾರೆ. ಸುತ್ತಮುತ್ತ ಇದ್ದಂತ ಟೀಚರ್ಸ್ ಮತ್ತೆ ಜನಗಳು ತುಂಬಾ ಶಾಕ್ ಆಗ್ತಾರೆ. ಸ್ವಲ್ಪ ಸಮಯದ ನಂತರ ಶ್ರೀನಿವಾಸ್ ಮಾಸ್ಟರ್ ಪೊಲೀಸರಿಗೆ ಒಂದು ಸತ್ಯ ಹೇಳ್ತಾರೆ. ಅದೇನಂದ್ರೆ, ರವಿ ಅವರ ತಂದೆ ನನ್ನ ಹಳೆಯ ವಿದ್ಯಾರ್ಥಿ, ಆದರೆ ನಾನು ಅವನನ್ನ ಸಮಯಕ್ಕೆ ಉಳಿಸ್ಲಿಲ್ಲ. ಅವರು ಒಂದು ಕ್ಷಣ ನಿಂತು ಹೇಳಿದರು, ಒಬ್ಬ ವಿದ್ಯಾರ್ಥಿ ತಪ್ಪು ಮಾಡಿದರೆ ಅದು ಅವನ ತಪ್ಪಲ್ಲ, ಅದು ಒಬ್ಬ ಮಾಸ್ಟರ್ ನ ತಪ್ಪು, ಅದು ಅಲ್ಲಿದ್ದಂತ ಮಾಸ್ಟರ್ ಗಳ ಸೋಲು. ನಿಜವಾಗ್ಲೂ ಕೂಡ ಮಾಸ್ಟರ್ ಈ ಹೇಳಿದ ಮಾತಿಗೆ ಅಲ್ಲಿದ್ದಂತ ಎಲ್ಲಾ ಜನಗಳು ಕೂಡ ಮೌನವಾಗಿ ಬಿಡುತ್ತಾರೆ. ಹೀಗಿದ್ಮೇಲೆ ನಿಜವಾದ ಕಳ್ಳ ಯಾರು? ಅಲ್ಲಿ ನಿಜವಾಗಿಯೂ ಕದ್ದಿದ್ದು ಶಾಲೆಯ ಒಬ್ಬ ತಾತ್ಕಾಲಿಕ ಕ್ಲರ್ಕ್ ಆಗಿರ್ತಾನೆ. ಅಲ್ಲಿ ರವಿ ಮಾಸ್ಟರ್ ನ ಮುಂದೆ ಕುಸಿದು ಅಳ್ತಾನೆ. ಆದರೆ ಶ್ರೀನಿವಾಸ್ ಮಾಸ್ಟರ್ ಅವರ ಕತೆ ಇನ್ನೂ ಮುಗುದಿಲ್ಲ. ಶ್ರೀನಿವಾಸ್ ಮಾಸ್ಟರ್ ಅವರು ಟ್ರಾನ್ಸ್ಫರ್ ನ ಕೇಳ್ತಾರೆ. ಅಂದ್ರೆ ಹೆಡ್ ಮಾಸ್ಟರ್ ಇರ್ತಾರಲ್ಲ, ಅವರು ಏನಕ್ಕೆ ಅಂತ ಕೇಳ್ತಾರೆ. ಆದ್ರೆ ಶ್ರೀನಿವಾಸ್ ಮಾಸ್ಟರ್ ಹೇಳ್ತಾರೆ, ನಾನು ಈ ಹಳ್ಳಿಯಲ್ಲಿ ಇನ್ನೂ ಕೆಲವು ಮಕ್ಕಳನ್ನು ಉಳಿಸಬೇಕಿತ್ತು, ಆದ್ರೆ ಸಮಯ ಕಳೆದುಕೊಂಡೆ ಅಂತ ಶ್ರೀನಿವಾಸ್ ಮಾಸ್ಟರ್ ಹೆಡ್ ಮಾಸ್ಟರ್ ಮುಂದೆ ಹೇಳ್ತಾರೆ. ಸುಮಾರು 15 ವರ್ಷಗಳ ನಂತರ ಒಂದು ಕಾಲೇಜ್ ಓಪನಿಂಗ್ ಫಂಕ್ಷನ್ ಗೆ ಚೀಫ್ ಗೆಸ್ಟ್ ಆಗಿ IPS ಅಧಿಕಾರಿಯವರು ಬರ್ತಾರೆ. ಅವರ ಹೆಸರು ರವಿ IPS. ಅವರು ಅಲ್ಲಿ ಮಾತಾಡಕ್ಕೆ ಅಂತ ಬರ್ತಾರೆ. ಅವ್ರು ಹೇಳ್ತಾರೆ, ನನ್ನ ಜೀವನದಲ್ಲಿ ಒಬ್ಬ ಮಾಸ್ಟರ್ ಇದ್ದರು. ಎಲ್ಲರೂ ಕೂಡ ನನ್ನ ಮೇಲೆ ಸಂಶಯ ಪಟ್ಟಾಗ ಅವರು ನನ್ನ ಮೇಲೆ ನಂಬಿಕೆ ಇಟ್ಟರು. ಜನ ಎದ್ದು ನಿಂತು ಚಪ್ಪಾಳೆ ಹೊಡಿತಾರೆ. ಆ ಕಾರ್ಯಕ್ರಮದಲ್ಲಿ ಅಂತಿಮ ಸಾಲಿನಲ್ಲಿ ಬಿಳಿ ಶರ್ಟ್ ಮತ್ತು ಸಾಧಾರಣವಾಗಿ ನಿಂತಿದ್ದ ಒಬ್ಬ ವೃದ್ಧನನ್ನು ರವಿ ಗಮನಿಸ್ತಾನೆ. ರವಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಮಾಸ್ಟರ್ 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 ಅಂತ ಕರೀತಾರೆ. ಅಲ್ಲಿ ಶ್ರೀನಿವಾಸ್ ಮಾಸ್ಟರ್ ನಗು ಮುಖದಲ್ಲಿ, ಈಗ ನೀನು ಇತರ ಮಕ್ಕಳಿಗೆ ಮಾಸ್ಟರ್ ಆಗಿದ್ಯಾ? ಒಬ್ಬ ಒಳ್ಳೆಯ ಮಾಸ್ಟರ್ ಪಾಠ ಕಲಿಸೋದಿಲ್ಲ, ಅವರು ನಂಬಿಕೆಯನ್ನ ಕಲಿಸ್ತಾರೆ. ಆ ನಂಬಿಕೆ ಒಂದು ಜೀವವನ್ನು ಉಳಿಸಬಹುದು. ಎಲ್ಲ ಗುರುಗಳಿಗೂ ನನ್ನ ಪೂರ್ವಕವಾಗಿ ಧನ್ಯವಾದಗಳು.